ಸಾರ್ವಜನಿಕ ಹಣದ ವಿಷಯಕ್ಕೆ ಬಂದಾಗ ಹೊಣೆಗಾರಿಕೆ ಅತ್ಯುನ್ನತವಾಗುತ್ತೆ. ಎನ್ಎಆರ್ಸಿಎಲ್ ನಿಯಮಗಳನ್ನು ನಿರ್ಲಕ್ಷಿಸಿ ಸಾಲ ಇತ್ಯರ್ಥದ ಹೆಸರಲ್ಲಿ ಸಾರ್ವಜನಿಕ ಹಣವನ್ನ ಕುಶಲತೆಯಿಂದ ನಿರ್ವಹಿಸಿದ ರೀತಿ. ಝೀ ತನಿಖಾ ತಂಡ ನಿರಂತರವಾಗಿ ಅಕ್ರಮಗಳನ್ನು ಬಹಿರಂಗಪಡಿಸ್ತಾ ಇದೆ ಮತ್ತು ಕ್ವೆಶ್ಚನ್ ಮಾಡ್ತಾ ಇದೆ. ಈ ಸಂಪೂರ್ಣ ಇತ್ಯರ್ಥದ ಕುರಿತು ನಮ್ಮ ವಿಶೇಷ ವರದಿ ನಿಮ್ಮ ಮುಂದೆ. ಝೀ ಮೀಡಿಯಾಕ್ಕೆ ಲಭ್ಯವಿರುವ ದಾಖಲೆಗಳ ಪ್ರಕಾರ ಆಕ್ಸಿನ್ ಗ್ಲೋಬಲ್ ಪ್ರೈವೇಟ್ ಲಿಮಿಟೆಡ್ ಪ್ರಕರಣದಲ್ಲಿ ಎನ್ಎಆರ್ಸಿಎಲ್ ಮತ್ತು ಐಡಿಆರ್ಸಿಎಲ್ ಒಪ್ಪಿಕೊಂಡ ಕ್ಲೈಮ್ ಮೊತ್ತವು ಸುಮಾರು 2,172 ಕೋಟಿಗಳಷ್ಟಿತ್ತು. ಈ ಪ್ರಕರಣದಲ್ಲಿ ರಚಿಸಲಾದ ಕ್ರೆಡಿಟರ್ಗಳ ಸಮಿತಿಯಲ್ಲಿ ಎನ್ಎಆರ್ಸಿಎಲ್ ಮಾತ್ರ 100% ಮತದಾನದ ಹಕ್ಕು ಹೊಂದಿತ್ತು. ಅಂದರೆ ಹಣಕಾಸು ಸಾಲಗಾರರ ಪರವಾಗಿ ನಿರ್ಧಾರ ತೆಗೆದುಕೊಳ್ಳುವಿಕೆಯ ಮೇಲೆ ಎನ್ಎಆರ್ಸಿಎಲ್ ಸಂಪೂರ್ಣ ನಿಯಂತ್ರಣವನ್ನು ಹೊಂದಿತ್ತು. ಸಂಪೂರ್ಣ ನಿಯಂತ್ರಣ ಎನ್ಎಆರ್ಸಿಎಲ್ ಕೈಯಲ್ಲಿತ್ತು. ಅಂದ್ರೆ ಬಾಕಿ ಇಲ್ಲದ ಪ್ರಮಾಣ ಪತ್ರ ನೀಡಿದಾಗ ಕತೆ ಸಂಪೂರ್ಣವಾಗಿ ಬದಲಾಯಿತು. ಈ ಸಂಪೂರ್ಣ ಪ್ರಕರಣವು 550 ಕೋಟಿಯ ಅಸಲು ಮೊತ್ತ ಮತ್ತು 29.24 ಕೋಟಿಯ ವಿಳಂಬ ಪಾವತಿಯನ್ನ ಒಳಗೊಂಡಿತ್ತು. ಬಡ್ಡಿ ಅಂದ್ರೆ ಅದನ್ನ ಒಟ್ಟು 579.24 ಕೋಟಿಗೆ ಇತ್ಯರ್ಥಪಡಿಸಲಾಯಿತು. ಎಕ್ಸಾನ್ ಗ್ಲೋಬಲ್ ಬ್ಯಾಂಕ್ಗಳಿಗೆ ದೊಡ್ಡ ಸಾಲವನ್ನ ಹೊಂದಿದೆ ಎಂದು ದಾಖಲೆಗಳು ಸ್ಪಷ್ಟವಾಗಿ ತೋರಿಸುತ್ತವೆ. ಅದನ್ನು ನಂತರ ಈ ಕೆಟ್ಟ ಬ್ಯಾಂಕ್ ಎನ್ಎಆರ್ಸಿಎಲ್ ಅಥವಾ ಐಡಿಆರ್ಸಿಎಲ್ಗೆ ವರ್ಗಾಯಿಸಲಾಯಿತು. ಇದರ ನಂತರ ಎನ್ಎಆರ್ಸಿಎಲ್ ಏಕೈಕ ಸುರಕ್ಷಿತ ಹಣಕಾಸು ಸಾಲಗಾರನಾಗಿ ಹೊರಹೊಮ್ಮಿತು. ಝೀ ಮೀಡಿಯಾ ಈ ಇತ್ಯರ್ಥ ಕಾನೂನು ಬಾಹಿರ ಎಂದು ಹೇಳುತ್ತಿಲ್ಲ, ಆದರೆ ನಮ್ಮಲ್ಲಿರುವ ದಾಖಲೆಗಳು ಗಂಭೀರ ಪ್ರಶ್ನೆಗಳನ್ನು ಎತ್ತುತ್ತಿವೆ. ಏಕೆಂದರೆ ಒಪ್ಪಿಕೊಂಡ ಹಕ್ಕು 2,172 ಕೋಟಿಗೆ, ಅಂತಿಮ ಇತ್ಯರ್ಥ 579 ಕೋಟಿಗೆ, ನೇರ ವ್ಯತ್ಯಾಸ 1,593 ಕೋಟಿ. ಹಾಗಾದ್ರೆ ಪ್ರಶ್ನೆ ಎಂದ್ರೆ ಈ 1,593 ಕೋಟಿ ನಷ್ಟ ಅಥವಾ ರಿಯಾಯಿತಿಯ ಬೆಲೆ ಆವಿಷ್ಕಾರದ ಸಾರ್ವಜನಿಕ ದಾಖಲೆ ಎಲ್ಲಿದೆ? क्योंकि एडमिटेड क्लेम 2,172 करोड़ रुपए का है और फाइनल सेटलमेंट हुआ 579 करोड़ रुपए में. सीधा अंतर है 1,593 करोड़ रुपए का. अब सवाल उठता है कि आखिर 1,593 करोड़ रुपए का नुकसान या डिस्काउंट की प्राइस डिस्कवरी का पब्लिक रिकॉर्ड आखिर है कहां? ದೆಹಲಿಯ ಹಯಾತ್ ರೀಜೆನ್ಸಿ ಹೋಟೆಲ್ ಕೂಡ ಇದೇ ರೀತಿಯ ಪ್ರಕರಣದಲ್ಲಿ ಭಾಗಿಯಾಗಿತ್ತು. ಈ ಪ್ರಸಿದ್ಧ ಹೋಟೆಲ್ ಒಮ್ಮೆ 6 ಬ್ಯಾಂಕ್ಗಳಿಗೆ ಸಾಲವನ್ನ ಬಾಕಿ ಉಳಿಸಿಕೊಂಡಿತ್ತು. ಸಾಲವನ್ನ ಮರುಪಾವತಿಸಲು ಅಸಮರ್ಥತೆಯಿಂದಾಗಿ ಹೋಟೆಲ್ ಮುಟ್ಟುಗೋಲು ಹಾಕಿಕೊಳ್ಳುವ ಪರಿಸ್ಥಿತಿಯಲ್ಲಿತ್ತು. ನಂತರ ಹೋಟೆಲ್ ಬ್ಯಾಂಕ್ಗಳೊಂದಿಗೆ ಸಾಲಗಳನ್ನ ಇತ್ಯರ್ಥಪಡಿಸಲು ಮುಂದಾಯಿತು. ಆದಾಗ್ಯೂ ಈ ಇತ್ಯರ್ಥದ ಬಗ್ಗೆ ಪ್ರಶ್ನೆಗಳು ಎದ್ದವು. ಇದು ಸುಪ್ರೀಂ ಕೋರ್ಟ್ ವಿಚಾರಣೆಗೆ ಕಾರಣವಾಯಿತು. ನ್ಯಾಯಾಲಯವು ಬಿಕಾಜಿ ಕ್ಯಾಮಾ ಪ್ಲೇಸ್ನಲ್ಲಿರುವ ಹಯಾತ್ ಹೋಟೆಲ್ನ ಮೌಲ್ಯಮಾಪನ, ಮೂಲ ಬ್ಯಾಂಕ್ ದಾಖಲೆಗಳು ಮತ್ತು ಬಾಕಿ ಇರುವ ಬಾಕಿ ಮೊತ್ತದ ಬಗ್ಗೆ ಮಾಹಿತಿಯನ್ನ ಕೇಳಿತು. ಪ್ರಕರಣವು ಈಗ ನ್ಯಾಯಾಲಯದಲ್ಲಿದೆ. ನಮ್ಮ ತಂಡವು ಎನ್ಎಆರ್ಸಿಎಲ್ನ ಸ್ಥಾನವನ್ನ ಪಡೆಯಲು ಎಲ್ಲ ಪ್ರಯತ್ನಗಳನ್ನ ಮಾಡಿತು. ಜೂನ್ 1ರಂದು ಝೀ ಮೀಡಿಯಾ ಈ ಪ್ರಶ್ನೆಗಳನ್ನ ಎನ್ಎಆರ್ಸಿಎಲ್ಗೆ ಔಪಚಾರಿಕವಾಗಿ ಇಮೇಲ್ ಮೂಲಕ ಕಳುಹಿಸಿತು. ಅಧಿಕೃತ ಪ್ರತಿಕ್ರಿಯೆಗಾಗಿ ನಾವು ಜೂನ್ 9ರವರೆಗೆ ಕಾಯುತ್ತಿದ್ವು. ಯಾವುದೇ ಪ್ರತಿಕ್ರಿಯೆ ಬರದಿದ್ದಾಗ ಝೀ ಮೀಡಿಯಾ ವರದಿಗಾರ ಜೂನ್ 10ರಂದು ವೈಯಕ್ತಿಕವಾಗಿ ಮಾಹಿತಿಯನ್ನ ಕಳುಹಿಸಿದ್ರು. ಮುಂಬೈನಲ್ಲಿರುವ ಎನ್ಎಆರ್ಸಿಎಲ್ ಕಚೇರಿಯನ್ನ ತಲುಪಿದೆ, ಆದರೆ ಉತ್ತರಿಸಲು ಯಾರೂ ಸಿಗಲಿಲ್ಲ. हमारे एडिटर है इन्वेस्टिगेशन, ये कुछ क्वेश्चंस हैं. जी गुड आफ्टरनून. गुड आफ्टरनून सर. या गुड आफ्टरनून सर. आपके यहाँ पे कंपनी सेक्रेटरी है ना मिस्टर कपिल सोनी जी. ओके ओके. उनके ईमेल आईडी पे भेजा है. info@nasir पे NARCL पे भी डाला था और कपिल सोनी जी को भी मैंने मेल में रखा था. I'll try to speak to him. ಇದು ಮಾತ್ರವಲ್ಲದೆ ನಮ್ಮ ತಂಡವು ಎನ್ಎಆರ್ಸಿಎಲ್ನ ಈ ನಿರ್ಲಕ್ಷ್ಯವನ್ನ ಹಣಕಾಸು ಸಚಿವಾಲಯದ ಗಮನಕ್ಕೆ ತರಲು ಪ್ರಯತ್ನಿಸುತ್ತಿದೆ. ಪರಿವೇಶ್ ವಾತ್ಸ್ಯಾಯನ್, ವಿಶೇಷ ತನಿಖಾ ತಂಡ, ಝೀ ಮೀಡಿಯಾ.